ಗೀತಾ, ಸಮುದ್ರದ ಅಲೆಗಳನ್ನು ನೋಡಿದ್ಯಾ? ಅವು ದಡದಿಂದ ಎಷ್ಟೇ ದೂರ ಓಡಿದ್ರೂ ವಾಪಸ್ ದಡಕ್ಕೆ ಬಂದು ಸೇರುತ್ತೆ. ಹಾಗೆ ನೀನು ಎಷ್ಟೇ ದೂರ ಓಡಿದ್ರೂ ವಾಪಸ್ ನನ್ನ ಹತ್ರ ಬಂದೇ ಬರ್ತೀಯ. This is too much. ಪ್ಲೀಸ್ ವಿಜಿ, ನಿನ್ನನ್ನೇ ರಿಜೆಕ್ಟ್ ಮಾಡಿ ಬೇಡ ಅಂತ ಹೋಗಿರೋಳ ಹಿಂದೆ ನೀನು ಬಿದ್ದು ಒದ್ದಾಡ್ತಿದ್ಯಾ? ನೋಡು ವಿಜಿ, ನೀನು ಈಗಲೂ ಹ್ಞೂ ಅಂದರೆ ನಿನ್ನನ್ನು ಮದುವೆ ಆಗೋದಕ್ಕೆ ಹುಡುಗಿರು ಕ್ಯೂನಲ್ಲಿ ನಿಲ್ತಾರೆ. ಹಾಗಿರುವಾಗ ಸಿಗ್ಗು ತೋರಿಸಿ ಸಿಗದೆ ಇರೋ ಆ ಗೀತಾಗೋಸ್ಕರ ನೀನು ಇಷ್ಟೊಂದು ಕಷ್ಟಪಡಬೇಕಾ? ಅಮ್ಮ ಬಾಯಿಲ್ ಕೂತ್ಕೋ. ಬಾಮ ಇಲ್ಲಿ. ಅಮ್ಮ ಬಾ ಕೂತ್ಕೋ. ಶ್ರೀರಾಮಚಂದ್ರ ಒಳ್ಳೆಯವನ? ವಿಜಿ, ಒಳ್ಳೆಯವನ ಕೆಟ್ಟವನ? ಆಫ್ ಕೋರ್ಸ್ ಒಳ್ಳೆಯವನು. ರಾಮನೇ ಅಷ್ಟು ಒಳ್ಳೆಯವನಾಗಿ ದೇವರಾಗಿ ಸೀತೆನ ಪಡ್ಕೊಳ್ಳೋಕೆ ಎಷ್ಟೆಲ್ಲ ಕಷ್ಟಪಟ್ರು. ಇನ್ನು ನಾನು ಎಷ್ಟು ಕೆಟ್ಟವನು ಅಂತ ನನಗೆ ಗೊತ್ತು. ಗೀತಾಗೆ ನಾವು ಎಷ್ಟು ಕಾಟ ಕೊಟ್ಟಿದ್ದೀವಿ ಅಂತ ನಿನಗೆ ಗೊತ್ತು. ಒಳ್ಳೆಯವ್ರಿಗೆ ಸಮಸ್ಯೆ ಬರುತ್ತೆ ಅಂದಮೇಲೆ ಇನ್ನು ನನ್ನಂಥ ಕೆಟ್ಟವನಿಗೆ ಕಷ್ಟ ಬರಬಾರ್ದ? ಏಯ್ ವಿಜಿ, ಏನು ಹೇಳ್ತಿದ್ಯಾ? ಅಮೂಲ್ಯವಾದದ್ದನ್ನು ಪಡ್ಕೊಳ್ಳೋಕ್ಕೆ ಕಷ್ಟಪಡಬೇಕು. ಪಡ್ತೀನಿ. ಅದೇನೇ ಬಂದರೂ ಎದುರಿಸಿ ಗೀತನ ಗೆದ್ದೇ ಗೆಲ್ತೀನಿ. ವಿಜಿ, ನನ್ನ ಮಾತು ಕೇಳಿಸ್ಕೊ. ನೋಡು ಅಮ್ಮ, ಗೀತಾ ಮೌನಕ್ಕೆ ನಾನು ಅರ್ಥ ಹುಡುಕ್ತಾ ಇದ್ದೀನಿ. ಈಗ ಯಾರ ಮಾತು ಕೇಳಿಸಲ್ಲ. ಬಟ್ ನೀನು ಯೋಚನೆ ಮಾಡಬೇಡ. ಗೀತನ ಈ ನಿನ್ನ ಮಗ ಮನೆಗೆ ಕರ್ಕೊಂಡು ಬಂದೇ ಬರ್ತಾನೆ. ಬರೋ ನನ್ನ ಗೀತಾ ಜೊತೆ ಸುಖ ಸಂತೋಷ ಎಲ್ಲ ಜೀವನನ ಹಾಳು ಮಾಡೋಕ್ಕಾಗತ್ತಾ? ನಿಂತ್ಕೋ. ಸುಶೀಲಾ, ಇನ್ಮೇಲೆ ಇವಳು ಸೈಕಲ್ನಲ್ಲಿ ಕಾಲೇಜ್ಗೆ ಹೋಗೋದು ಬೇಡ. ಯಾಕಪ್ಪ? ನಾನೇ ಸ್ಕೂಟರ್ ಕರ್ಕೊಂಡು ಹೋಗ್ತೀನಿ, ನಾನೇ ಕರ್ಕೊಂಡು ಬರ್ತೀನಿ. ಇವಳು ಸೈಕಲಲ್ಲಿ ಹೋದ್ರೆ ಕಾಡೋ ಸೈಕಲ್ಗಳ ಕಾಟನೂ ಜಾಸ್ತಿ. ನೋಡ್ ಸುಶೀಲಾ, ಇನ್ಮೇಲೆ ಅವಳು ಕಾಲೇಜ್ ಓಡಾಟ ಕೂಡ ನನ್ನ ಜವಾಬ್ದಾರಿ ಪಟ್ಟಿಯಲ್ಲೇ ಬರುತ್ತೆ. ಹತ್ತೆ ಸುಶೀಲಾ, ಕಾಲೇಜಿಗೆ ಟೈಮ್ ಆಯ್ತು. ಅಣ್ಣ, ಎಲ್ಲ ನಮ್ಮ ಕೈ ಮೀರಿ ಹೋಗ್ತಾ ಇದೆಯಲ್ಲಣ್ಣ. ಇದು ಹೀಗೆ ಆಗ್ತಾ ಹೋದ್ರೆ ನಾವು ಸರ್ವನಾಶ ಆಗಿ ಹೋಗ್ತೀವಿ. ಈಗೇನಾಯ್ತು ತಂಗ್ಯವ್ವ? ನಾನು ಅವನಿಗೆ ಹೆತ್ತ ತಾಯಿ ಅಲ್ಲದೆ ಇರಬಹುದು, ಆದರೆ ಅವ್ರ ಅಪ್ಪನಿಗಿಂತ ಅವನಿಗೆ ನನ್ನ ಕಂಡ್ರೇನೆ ಇಷ್ಟ. ಆದರೆ ಈಗ ಅವ್ರು ಗೀತಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಏನು ಅವನು ಅಪ್ಕೊಂಡು ಮುದ್ದಾಡ್ತಾ ಇದ್ದಾನೆ.
ನನಗೆ ಬರ್ತಾ ಇರೋ ಕೋಪಕ್ಕೆ ಅಮ್ಮ ಹಾಯ್ ಮಾಮ್. ಕೂತ್ಕೋ ವಿಜಯ್. ಅಮ್ಮ ನಾನು ನಿನ್ನ ಹತ್ರ ಏನೋ ಮಾತಾಡಬೇಕಿತ್ತು. ಏನು ಕಂದ? ಮಾವ ಮನೆಗೆ ಬಂದಿದ್ರಾ? ಯಾಕೋ? ಇಲ್ಲಿ ನೀವೆಲ್ಲ ತುಂಬಾ ಅವಮಾನ ಮಾಡಿದ್ರಿ ಅಂತ ವಿಷಯ ಗೊತ್ತಾಯ್ತು. ಬಂದಿದ್ದ ಕಣಪ್ಪ. ಆದ್ರೆ ನಾವು ಅವನಿಗೆ ಅವಮಾನ ಮಾಡಲಿಲ್ಲ, ಅವನೇ ನಮಗೆ ಅವಮಾನ ಮಾಡ ಹೋದ. ಬಾಯಿಗೆ ಬಂದಿದ್ದಲ್ಲ ಬೈದ್ಬಿಟ್ಟು ಹೋದ ಅಂತ ಹೇಳ್ತೀನಿ. ಹೌದು ವಿಜಿ, ಅವರೇ ಬಂದು ಬಾಯಿಗೆ ಬಂದ ಹಾಗೆ ಮಾತಾಡ್ ಹೋದ್ರು. ಈ ವಿಷಯ ನಿನಗೆ ಹೇಳಿದ್ರೆ ನೀನೆಲ್ಲಿ ಕೋಪ ಮಾಡ್ಕೋತೀಯೋ ಅಂತ ನಿನಗೇನು ಹೇಳಲಿಲ್ಲ ಕಣೋ. ನಾನೇ ಯಾಕಮ್ಮ ಕೋಪ ಮಾಡ್ಕೊಂಡ್ಲಿ? ಪಾಪ ಹೆಣ್ಮಕ್ಳು ಏಕಾಏಕಿ ಮನೆಗೆ ಬಂದಿರೋದನ್ನ ನೋಡಿ ಶಾಕ್ ಆಗಿರ್ತಾರೆ, ಬೇಜಾರು ಮಾಡ್ಕೊಂಡಿರ್ತಾರೆ. ನೋಡಮ್ಮ, ಅವ್ರು ಇನ್ನೊಂದ್ಸಲ ಬಂದರೆ ಡೋಂಟ್ ವರಿ, ವಿಜಿ ನಿಮ್ಮ ಮಗಳನ್ನ ಆದಷ್ಟು ಬೇಗ ಮದುವೆ ಆಗ್ತಾನೆ ಅಂತ ಹೇಳ್ಬಿಡು, ಓಕೆನಾ? ಅಮ್ಮ ನನಗೆ ಲೇಟ್ ಆಯಿತು. ಗೀತಾನ ಹೊಲ್ಸ್ಕೊಳ್ಳೋ ಹೊಸ ಪ್ಲ್ಯಾನ್ ಮಾಡಿದ್ದೀನಿ, ಅದನ್ನು ನೀಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು. ಬಾಯ್ 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 ಬಾಯ್. ವಿಜಿ, ಅಮ್ಮ ಅಂದ್ಹಾಗೆ ಏನೋ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂದ್ಯಲ್ಲ, ಏನದು? ಕಾಲೇಜಿಂದ ಒಂದು ಪಿಕ್ನಿಕ್ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಪ್ರಶಾಂತವಾದ ಜಾಗದಲ್ಲಿ ಗೀತಾ ಮನಸ್ಸನ್ನು ಪ್ರವೇಶ ಮಾಡಿ ದೂರ ಆಗೋಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ಮತ್ತೆ ಹತ್ರ ಆಗೋದು. ಆದ್ರೆ ಗೀತಾ ಬರೋಕೆ ಹೋಗ್ತಾಳೇನೋ? ಅಯ್ಯೋ ಮಾವ, ಯಾವಾಗ ನೋಡಿದ್ರು ವಾಸ್ತು ವಾಸ್ತು ಅಂತಿರ್ತೀಯ, ಅಪ್ಶಕ್ನೇ ಮಾತಾಡ್ತಾ ಇರ್ತೀಯ. ನನ್ನ ಪ್ಲಾನ್ ಒಪ್ಸುತ್ತೆ ಮಾವ, ಯು ಡೋಂಟ್ ವರಿ. ಬರ್ಲಾ? ಬಾಯ್ ಅಮ್ಮ, ಬಾಯ್. ಗಾಡಿಯಿಂದ ನಿನ್ನ ಮಗಳನ್ನ ಹಿಡಿಯೋ ಕೇಳಿ ಗಾಡಿ ಕೆಟ್ಟು ಹೋಗಿದೆ. ಅಲಾದ್ದು ಯಾವ್ದಾದ್ರೂ ಇಂಪಾರ್ಟೆಂಟ್ ಕೆಲಸ ಇರಬೇಕಾದ್ರೆ ನಿಂತೋಗುತ್ತೆ. ನನ್ನ ಕರ್ಮ, ಏನ್ ಮಾಡಕ್ಕಾಗತ್ತೆ? ಅಪ್ಪ, ನನ್ನ ಕ್ಲಾಸಿಗೆ ಲೇಟ್ ಆಗ್ತಿದೆ, ನಾನು ಆಟೋದಲ್ಲಿ ಹೋಗಿ ಬರ್ತೀನಿ. ಸುಶೀಲಾ, ಕಾಲೇಜಿಗೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಅಂದಮೇಲೆ ನಾನು ನೋಡ್ಕೊಳ್ತೀನಿ ಎಂದೆ. ಇದೊಂದು ಸ್ಕೂಟ್ರು ನನ್ನ ತಲೆ ತಿನ್ನೋದಕ್ಕೆ ಅಷ್ಟಷ್ಟು ದಿನಕ್ಕೆ ಇಷ್ಟಿಷ್ಟು ತಲೆ ಬಿಸಿ ಕೊಟ್ಬಿಡುತ್ತೆ. ಆಟೋದಲ್ಲಿ ಹೋಗ್ತಾಳಂತೆ. ಆಟೋದಲ್ಲಿ ನಾವು ಮಿಡ್ಲ್ ಕ್ಲಾಸು, ಜ್ವರ ಬಂದ ತಕ್ಷಣ ಆಸ್ಪತ್ರೆಗೆ ಓಡೋಗ್ಬಾರ್ದು, ಗಾಡಿ ಕೆಟ್ಟೋ ತಕ್ಷಣ ಆಟೋ ಹಿಡಿಬಾರ್ದು, ಒಲೆ ಮೇಲೆ ಬೆಂಕಿ ಬರಬಾರ್ದು, ತಲೆ ಮೇಲೆ ಸಾಲ ಇರಬಾರ್ದು. ತಿಳ್ಕೋ ಸುಶೀಲಾ. ಗಾಡಿ ಕೆಟ್ಟೋಗಿದ್ಯಾ? ತಲೆ ಕೆಡಿಸ್ಕೊಂಬೇಡಿ, ನಾನಿದ್ದೀನಿ, ಬನ್ನಿ ಡ್ರಾಪ್ ಮಾಡ್ತೀನಿ. ದೊಡ್ಡದಾಗ ಕಾರ್ ಓಡಿಸ್ಕೊಂಡ್ ಬಂದ್ಬಿಟ್ಟ. ಈಗಾಗಲೇ ನನ್ನ ಮಗಳು ದಿನ ಡ್ರಾಪ್ ಮಾಡಾಯ್ತು. ನಾನು ನಿನ್ನ ಮಾವ ಅಲ್ಲ, ನೀ ನನ್ಗೆ ಅಳಿ ಅಲ್ಲ. ನೀನೇ ನಮ್ಗೆ ಸಹಾಯ ಮಾಡೋದು ಬೇಕಾಗಿಲ್ಲ. ಹೋಗೋ ಸುಮ್ಮನೆ. ಸುಮ್ಮನೆ ಹೋಗಲ್ಲ, ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ತೀನಿ. ಏ ಬಿಡೋ ಕೈ. ಗೀತಾ, ನನ್ನ ಆಟೋ ಪಕ್ಕದಲ್ಲಿರೋ ಸೀಟು 2 ಖಾಲಿ ಇದೆ. ನೀನ್ ಬಂದ್ರೆ ಜಾಲಿ ರೈಡ್ ಹೋಗ್ಬೋದು. ನೀನು ನಿಮ್ಮ ಅಪ್ಪನ್ಗೆ ಎದುರ್ಕೊಂಬೇಡ, ಅವ್ರು ಗೊತ್ತಲ್ಲ, ಬಾಯಲ್ಲಿ ಬೈತಾರೆ, ಮನ್ಸಲ್ಲಿ ಅರಸ್ತಾರೆ. ನಾವಿಬ್ರು ಒಂದಾದ್ರೆ ಮೊದಲು ಖುಷಿ ಪಡೋದು ಅವ್ರೆ ಅಲ್ವಾ ಮಾಮ? ಏನಯ್ಯ
ಗಾಡಿನ ಹಾಗೆ ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? 25 ವರ್ಷ ಆಯ್ತು. ನನ್ನ ಸಂಸಾರನ ಒತ್ಕೊಂಡು ಸಾಕ್ಸಿದೆ, ಇನ್ನು ಕಾಲೇಜ್ ತನಕ ಬರಲ್ವೋ? ನೋಡಯ್ಯ, ಮಿಡ್ಲ್ ಕ್ಲಾಸ್ ಗಾಡಿ ಇರ್ಬೋದು, ಆಗಾಗ ಕೈನೂ ಕೊಡ್ಬೋದು, ಆದ್ರೆ ಸವಾರಿ ನಿಲ್ಸಲ್ಲ. ಸುಶೀಲಾ, ಕಾಲೇಜಿಗೆ ಟೈಮ್ ಆಯ್ತು ಅಂದ್ಯಲ್ಲಿ. ಇತ್ತೀಚೆಗೆ ಹಾದಿ ಬೀದಿಗಳಲ್ಲಿ ಪರೋಡಿಗಳ ಕಾಟ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ನಿಜ ಮಾಮ್ಸ್, ಗೀತಾ ಅನ್ನೋ ಮಿಡಲ್ ಕ್ಲಾಸ್ ಹುಡುಗಿ ಸದ್ಯಕ್ಕೆ ಕೈ ಕೊಡ್ಬೋದು, ಆದರೆ ನನ್ನ ಜೊತೆ ಪಯಣ ನಿಲ್ಸಲ್ಲ. ಏನು ಹೀಗೆ ನಿಂತಲ್ಲೇ ನಿಂತು ಯೋಚನೆ ಮಾಡ್ತಾ ಇದೆಯಾ? ಓ, ವಾಸ್ತು ಪ್ರಕಾರ ಏನಾಗಬಹುದು ಅಂತ ಯೋಚನೆ ಮಾಡ್ತಾ ಇದೆಯಾ? ವಿಜಿ ಹೋಗ್ತಾ ಏನೋ ಹೇಳೋದ್ನಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಅವನೇನಂದ? ಅದೇನೋ ಕಾಲೇಜಿಂದ ಟ್ರಿಪ್ಪೋ ಪಿಕ್ನಿಕ್ಕೋ ಏನೋ ಹೋಗ್ತಿದಾರಂತಲ್ಲ, ಅಲ್ಲಿಗೆ ಗೀತನ್ ಕರ್ಕೊಂಡು ಹೋಗಿ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ ಅಂತ ಅನ್ನಲ್ಲ. ಆದರೆ ಆ ಗೀತಾ ಅಲ್ಲಿಗೆ ಹೋಗ್ಬೇಕಲ್ಲಣ್ಣ. ವಿಜಿ ತನ್ನ ಪ್ಲಾನು ಅವಳನ್ನು ಒಪ್ಸುತ್ತೆ ಅಂತ ಹೇಳಿದಾನೆ. ಒಂದು ವೇಳೆ ಅವಳು ಒಪ್ಪಿ ಅವ್ನು ಕರ್ಕೊಂಡು ಹೋಗ್ಬಿಟ್ರೆ? ಹೋದ್ರೆ ಅಲ್ಲಾಗೋದು ಅವಳು ಸಾವು ದೊಡ್ಡಣ್ಣ. ಅಂದ್ರೆ ಆ ಗೀತನ್ನ ಈಗಾಗಲೇ ಸಾಯಿಸ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ನನ್ನ ಗಂಡನ ರಿಯಾಕ್ಷನ್ ನೋಡಿಕೊಂಡು ಆ ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ದೆ. ಯಾಕೋ ವಿಜಿ ಮತ್ತೆ ನಿನ್ನ ಭಾವಾಜಿ ಆ ಗೀತನ್ನ ಮನೆಗೆ ವಾಪಸ್ ಕರ್ಕೊಂಡು ಬರೋ ತನಕ ಸುಮ್ಮನಿರಲ್ಲ ಅನ್ಸುತ್ತೆ. ಅವಳು ಸಾವೇ ನಮಗೆ ಉಳಿದಿರೋ ದಾರಿ, ಅದು ಆ ಟ್ರಿಪ್ಪಲ್ಲೇ ಆಗಬೇಕು. ಅಂದ್ರೆ ಈ ಪ್ರಯಾಣ ಗೀತಳ ಅಂತಿಮ ಪಯಣ ಅಂತ ಹೇಳ್ತೀಯಾ? ಖಂಡಿತ. ಮೊದಲು ಕಾಲೇಜಲ್ಲಿ ಏನು ನಡೀತಿದೆ, ವಿಜಿ ಯಾವ ಕಡೆ ಟ್ರಿಪ್ ಹೊರಟಿದ್ದಾನೆ ಅಂತ ತಿಳ್ಕೊ.